ಕೂತ್ಕೊಂಬಿಡಿ ಸರ್, ಕೂತ್ಕೊಂಬಿಡಿ ಸರ್, ಪರವಾಗಿಲ್ಲ ಕೂತ್ಕೊಳ್ರಿ. ಸರ್ ಒಡ್ಪಲ್ ಸರ್, ಇದು ಒಡ್ಪಲ್ ನಮ್ಮ ಒಂದು ರೈತರು ಬೆಳೆದಿರೋ ಟೊಮೊಟೊ ನಿಮ್ಮನ್ನು ನಾವು ಇದನ್ನು ನಂಬ್ಕೊಂಡಿದ್ದೀವಿ, ಅದಕ್ಕೋಸ್ಕರ ಇದೇ ಕೊಡಬೇಕು ಅಂತೇಳಿ. ಸರಿ ಸರಿ, ಒಳ್ಳೆಯದು. ಡೈರಿಯಲ್ಲಿ ಹಸು ಬಂದಿತ್ತು, ನೀವು ಟೊಮೊಟೊ ಕೆಟ್ಕೊಂಡು ತಿನ್ಸಿ ನಾವು. ಇಲ್ಲಿ ಎಲ್ಲ ಇಲ್ಲಿ ಕೊಡ್ಬೇಕು ಸರ್. ಫಸ್ಟ್ ದೋರು ಅಲ್ಲಿ ಪಕ್ಕದಲ್ಲಿಂದ ಅವರು ನಮ್ಮ ಮಾರ್ಕೆಟ್ ಕಾರ್ಯದರ್ಶಿ ಹತ್ರ ಯಾರ್ಯಾರಿದ್ರೆ ಅವ್ರಿಗೆ ತಿಳಿಸ್ಕೊಂಡು ಹೋಗ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಡಿ ಕೆ ರವಿ ಅವರು ಕೂಡ ಒಳ್ಳೆಯ ಸಾಹಸ ಮಾಡಿದ್ದಾರೆ. ನಮ್ಮ ಡಿಸ್ಟಿಕ್ಗೆ ಒಳ್ಳೆಯ ಒಂದು ಹೆಸರು ತಂದುಕೊಟ್ಟಿದ್ದಾರೆ, ಒಳ್ಳೆಯ ಹೆಸರು ಕಾರ್ಯಕ್ರಮ ಮಾಡಿದ್ದಾರೆ. ಯಾವುದೇ ಊರಲ್ಲಿ ಹೋದ್ರೂ ಡಿ ಕೆ ರವಿ ಅವರು ಅಂತ ಒಂದು ಹೆಸರಿದ್ದಾರೆ. ಒಂದು ಕಾಲೋನಿಗೆ ಡಿ ಕೆ ರವಿ ಅಂತ ಒಂದು ಹೆಸರು ಕೂಡ ಇಟ್ಟಿದ್ದಾರೆ. ಒಂದು ಯಾವುದೋ ಒಂದು ರಸ್ತೆ ಕೂಡ ಡಿ ಕೆ ರವಿ ಅಂತ ಇಟ್ಟಿದ್ದಾರೆ. ಊರುಗಳಲ್ಲೇ ಡಿ ಕೆ ರವಿ ಅಂತ ಇಟ್ಟಿದ್ದಾರೆ. ಯಾಕಂದರೆ ಅವ್ರು ಮಾಡಿರೋ ಕೆಲಸಗಳು ಒಳ್ಳೆಯ ಕೆಲಸಗಳು, ಯಾವುದೇ ಒಂದು ಕಾರ್ಪೊರೇಷನ್ ಇಲ್ದಿರ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಿರ ರೈತರು ನಮ್ಮ ಸಾರ್ವಜನಿಕರು ಡೈರೆಕ್ಟಾಗಿ ಮಾತಾಡ್ಬೋದು. ಯಾವುದೇ ಒಂದು ತೊಂದರೆ ಇದೆ, ನಾನು ಇದ್ದೀನಿ ಅಂತೇಳಿ ಎಲ್ಲ ಡಿಸ್ಟಿಕಲ್ಲಿ ಒಂದು ಡಿ ಕೆ ರವಿ ಅಂದರೆ ಒಂದು ಯಾವ ಥರ ನೋಡ್ಕೊಳ್ತಾ ಇದ್ದಂದ್ರೆ ಯಾವುದೇ ಒಂದು ಪ್ರಾಬ್ಲಮ್ನ ಇಮಿಡಿಯೇಟ್ಲಿ ಬಂದು ಅದನ್ನು ಸಾಲ್ವ್ ಮಾಡ್ತಾಯಿದ್ರು. ಯಾವುದೋ ಒಂಥರ ಇವತ್ತು ರೈತರದ್ದು ಒಂದ್ಸಲ ಬೆಂಬಲ ಬೆಲೆ ಇದು ಮಾಡಿದಾಗ, ನಾವಿಲ್ಲಿ ರೋಡ್ ಬಂದ್ ಮಾಡಿದಾಗ ಇಮಿಡಿಯೇಟ್ಲಿ ಬಂದು ನಾನು ಸರ್ಕಾರದಲ್ಲಿ ಮಾತಾಡಿ ಏನೇ ಬೇಕಾದ್ರೆ ನಾನು ಮಾಡ್ಕೊಡ್ತೀನಿ ಅಂತೇಳಿ ಡೈರೆಕ್ಟ್ ಇಲ್ಲಿಗೆ ಬಂದಿದ್ರು. ರೈತರಿಗೋಸ್ಕರ ಬಂದು ಇಲ್ಲಿ ನಿಂತ್ಕೊಂಡು ಮಾರ್ಕೆಟ್ ಹತ್ರ ಮಾತಾಡಿ ಹೇಳಿ ನಮಗೆ ಇಮಿಡಿಯೇಟ್ಲಿ ಕೊಡಬೇಕು ಅಂತ ಹೇಳಿದಕ್ಕೆ ಮಾತಾಡಿದ್ರು. ಅಷ್ಟೇ ಸಲ ಬಂದು ಮಾತಾಡಿದ್ರು. ಅದೇ ರೀತಿ ಅವರು ಒಳ್ಳೆಯ ಒಂದು ಏನಂದರೆ ಅವ್ರದ್ದು ಒಂದು ಟೈಮ್ ಸಿಕ್ಕಿದಾಗ 1 hour ಕ್ಲಾಸ್ ತಗೊಳ್ತಾಯಿದ್ರು. IAS ಒಂದು ಇದು ಕ್ಲಾಸ್ ತಗೊಳ್ತಾಯಿದ್ರು ಅವ್ರು ಫ್ರೀಯಾಗಿ. ಯಾರು ನಾನು ಹೆಂಗೆ ಬೆಳೆದಿದ್ದೀನೋ ಮಕ್ಕಳು ಹಂಗೆ ಬೆಳೆಯಲಿ, ರೈತರ ಮಕ್ಕಳು ಹಂಗೆ ಬೆಳೀಲಿ. ಯಾಕಂದರೆ ನಾವು ಇವತ್ತು ಇಷ್ಟು ಇದಾಗಿ ಬೆಳೆದು ನಾವು ಇಷ್ಟು ಇದು ಮಾಡಿದ್ದೀವಲ್ಲ, ಆ ಥರ ಬೆಳೀಲಿ ಅಂತಾರೆ ಒಂದು ಕ್ಲಾಸ್ ತಗೊತಾಯಿದ್ರು. ಅದು ಒಂದು ವಾರಕ್ಕೆ 2 ಸಲ ತಗೊತಾಯಿದ್ರು. ಅದು ನಮ್ಗೆ ಗೊತ್ತಾಗಿತ್ತು ಆವಾಗ. ಇವತ್ತು ಒಳ್ಳೆಯ ಕೆಲಸ ಮಾಡಿದ್ರೆ ಒಂದು ಹೆಸರು ಎತ್ಕೊಂಡು ಹೋಗಿದ್ದಾರೆ. ಕೋಲಾರ ಡಿಸ್ಟಿಕ್ ಅಂದರೆ ಕೋಲಾರ ಡಿಸ್ಟಿಕ್ ಡಿ ಕೆ ರವಿ ಅಂತೇಳಿ ಒಳ್ಳೆಯ ಹೆಸರು ತಂದುಕೊಂಡಿದ್ದಾರೆ. ಅಂಥ ಹೆಸರು ನಮ್ಮ ನಾಗೇಂದ್ರ ಬಾಬು ಕುಮಾರ್ ಅವರು ಕೂಡ ಅದೇ ಹೆಸರು ತಗೊಂಡ್ಬರ್ಬೇಕು. ನಮ್ಮ ಸ್ಟೇಟಲ್ಲ, ನಮ್ಮ ಈ ಭಾರತ ದೇಶದಲ್ಲೇ ನೀವು ಅಂತ ಕೆಲಸ ಅಂತ ಒಂದು ಒಳ್ಳೆಯ ಒಂದು ಇದು ಹೆಸರು ತಗೊಂಡ್ಬಂದ್ರೆ ನಮ್ಗೆ ಅದೇ ಸಹ ನಮ್ಮ ತಾಲೂಕಿಗೆ ಅದೇ ಥರ ನಮ್ಮ ನಾರಾಯಣನವರ ತಂದೆ ಅವ್ರಿಗೂ ಸಹ ಒಂದು ಒಳ್ಳೆಯ ಒಂದು ಖುಷಿ ಆಗುತ್ತೆ. ನಿಮ್ಮನ್ನು ನೋಡಿ, ಇಷ್ಟು ರೈತ ಬಾಂಧವರು ನೋಡಿ ಇಷ್ಟು ನಮ್ಮ ಒಂದು ಎಲ್ಲರ ಮುಂದೆ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಆಯ್ತು, ಒಂದು ಸಂತೋಷ. ನಮ್ಮ ಎಲ್ಲ ರೈತ ಬಾಂಧವರಿಗೂ ಖುಷಿ ಆಗ್ತಾಯಿದೆ, ನಮ್ಮ ರೈತ ಬಾಂಧವರಿಗೆ ಎಲ್ಲರೂ ಖುಷಿ ಆಗ್ತಾಯಿದೆ. ಅದಕ್ಕೋಸ್ಕರ ನೀವು ಇದೇ ಥರ ನಾವು ರೈತ ಡಿ ಕೆ ರವಿ ಮುಖಾಂತರ ಯಾವ ಥರ ನಾವು ಮಾಡಿದ್ವು ಅದೇ ಥರ ಮಾಡಬೇಕು ಅಂತೇಳಿ ನಾವು ಏನು ಇವತ್ತು ನಮ್ಮ ಕೃಷಿ ಮಾರುಕಟ್ಟೆ ಅಡ್ಡಳ್ಳಿ ಮಾರುಕಟ್ಟೆಯಿಂದ ನಾಗೇಂದ್ರ ಬಾಬು ಕುಮಾರ್ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಏನು ಅವರ ಸಾಧನೆ ಅಂದರೆ ಇವತ್ತು ಇಡೀ ನಮ್ಮ ತಾಲೂಕಲ್ಲ, ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶದ ಮಟ್ಟದಲ್ಲಿ ಒಂದು ಉನ್ನತ ಹುದ್ದೆಯನ್ನು ಸ್ವೀಕರಿಸ್ತಕ್ಕಂಥ ಒಂದು ಸಾಧನೆಯನ್ನು ಅವರು ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಿನಲ್ಲೇ ಅಲ್ಲ, ಅವರು ಇಡೀ ದೇಶದಲ್ಲಿ ಒಂದು ಜಿಲ್ಲೆಯನ್ನು ಕಂಟ್ರೋಲಲ್ಲಿ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ಒಂದು ಸೇವೆ ಸಂಪೂರ್ಣವಾಗಿ ಅವ್ರ ಕೈಯಲ್ಲಿ ಇರುತ್ತೆ ಅಧಿಕಾರ. ಇದಕ್ಕಾಗಿ ನಮ್ಮ ಮಾರುಕಟ್ಟೆಯಿಂದ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಅವರು
ತಂದೆಯಾದಂಥ ನಾರಾಯಣನ್ ಅವರು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಂಡಿ ಮಾಲೀಕರು, ರೈತ ಬಂಧುಗಳು, ಕಾರ್ಮಿಕರು, ವ್ಯಾಪಾರಸ್ಥರು ಎಲ್ರಿಗೂ ಕೂಡ ಎಲ್ಲರಿಂದಲೂ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಿ ಅವರಿಗೆ ಒಂದು ಆಶೀರ್ವಾದ ನೀಡ್ತಾ ಇದ್ದೇವೆ. ಅದಕ್ಕಾಗಿ ಧನ್ಯವಾದಗಳು.